ವೆಲ್ಕಮ್ ಬ್ಯಾಕ್ ಟು ಏಷ್ಯನ್ ಮಾನ್ಯ ಯೂಟ್ಯೂಬ್ ಚಾನಲ್. ನಾವೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ನಾವು ಇಬ್ಬರೂ ಇವತ್ತು ಚೈನಾಗೆ ಬಂದಿದ್ದೀವಿ. ಯಾವುದಿದು ಪಾರ್ಕ್? ಚಿಂಗ್ಲಾಂಗ್ ಸಫಾರಿ ಪಾರ್ಕ್. ಲಾಂಗ್ ಸಫಾರಿ ಪಾರ್ಕಲ್ಲಿದ್ದೀವಿ. ಸೊ ಬನ್ನಿ ಮುಂದೆ ಹೋಗೋಣ. ನಾವು ಫಸ್ಟ್ ಸಫಾರಿ ಆನ್ ವೀಲ್ಸ್ ಹೋಗ್ತಾ ಇದ್ದೀವಿ. ಸೊ ಇದರಲ್ಲಿ 30 ಮಿನಿಟ್ಸ್ದೊಂದು ರೈಡ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಥರ ವೈಲ್ಡ್ ಅನಿಮಲ್ಸ್ನ ನೋಡ್ಬೋದು. ಬನ್ನಿ ಹೋಗೋಣ. ಏನಮ್ಮ ಬೆಲ್ಟ್ ಇಲ್ವಾ? ರೈಡ್ ಸ್ಟಾರ್ಟ್ ಆಗಿದೆ, ನೋಡೋಣ. ರೈಡ್ ಸ್ಟಾರ್ಟ್ ಆಗಿದೆ. ಹೆಂಗ ಅನಿಸ್ತಾ ಇದೆ? ತುಂಬಾ ಅಂದ್ರೆ ತುಂಬಾನೇ ಗಾಡಿ ಇದೆ, ಮತ್ತೆ ತುಂಬಾ ಚಳಿ. ಸೊ ಸದ್ಯಕ್ಕೆ ಇಲ್ಲಿರೋದ್ರಿಂದ ಮಜವಾಗ್ತಿದೀವಿ. ಅವರು ಒಂದು ಜಾಕೆಟ್ ಹಾಕಿದ್ದಾರೆ. ಸೊ ದಿಸ್ ಇಸ್ ಕಾಂಗ್ರೋ. ಫಸ್ಟ್ ಬರ್ತಿದಂಗೆ ನಾವು ನೋಡ್ತಾ ಇರೋ ಫಸ್ಟ್ ಅನಿಮಲ್ ಕಾಂಗ್ರೋ. ಅಲ್ಲಿ ನೋಡಿ ಹೆಂಗೆ ಓಡ್ತಾ ಇದೆ ಅಂತ. ರೈಡ್ ತುಂಬಾ ಚೆನ್ನಾಗಿತ್ತು. ಅದನ್ನು ಮುಗಿಸ್ಕೊಂಡು ಈ ಥರ ಒಂದು ಫಾರೆಸ್ಟ್ ಥೀಮಲ್ಲಿ ಮಾಡಿರೋವಂಥ ಪ್ಲೇಸ್ಗೆ ಬಂದಿದ್ದೀವಿ. ಇಲ್ಲಿ ಕಂಪ್ಲೀಟಾಗಿ ಆರ್ಟಿಫಿಷಿಯಲ್ ಆಗಿ ಮಾಡಿರೋವಂಥದ್ದು ವಿತ್ ಸೌಂಡ್ ಎಫೆಕ್ಟ್. ಈ ಪಾರ್ಕ್ ಒಳಗಡೆ ಎಂಟ್ರಿ ಆದ ತಕ್ಷಣ ಅನಿಮಲ್ಸ್ ಸೌಂಡ್ ಮಾಡೋದೆಲ್ಲ, ಮ್ಯೂಸಿಕ್ ಎಲ್ಲ ಬರ್ತಾ ಇದೆ. ಕೇಳಿಸ್ಕೊಂತಿರ್ಬೋದು ನೀವು. ಎದುರ್ಕೊಂಡ್ಯಾ? ನೋಡಿ ಎದುರ್ಕೊಂಡ್ಯಾ? ಯಾಕೆ? ಅಯ್ಯೋ ನೀರು ಹರಿಸ್ತಾ ಇದೆ. ಎಗ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ಲೈಕ್ ಅದು ಓಪನ್ ಆಗ್ತಾ ಇರೋ ಥರ ಮರಿ ಬರ್ತಾ ಇರೋದು. ಬೇಡ
ಶಾಪ್ ಇದೆ, ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಶಾಪ್ ಇಲ್ಲಿ ಯಾರೂ ಮಾಡ್ಕೊಡೋಕ್ಕೆ ಅಂತ ಇಲ್ಲ, ಇದೊಂದು ಮಿಷಿನ್. ಇಲ್ಲಿ ನೋಡಿ, ಇದ್ರಲ್ಲಿ ನಮ್ಗೆ ಯಾವ ಡಿಸೈನ್ ಬೇಕು ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ಸೊ ನಾವು ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಸೆಲೆಕ್ಟ್ ಮಾಡಾದ್ಮೇಲೆ ಅಲ್ಲಿ QR ಕೋಡ್ ಬರುತ್ತೆ, ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡ್ಬೋದು. ನಾವು ಪೇ ಆದಮೇಲೆ ಕ್ಯಾಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಿಷಿನ್ನು. ಸೊ ಪೇಮೆಂಟ್ ಇನ್ ಪ್ರೋಗ್ರೆಸ್. ಸೊ ಇಲ್ಲಿ ಪೇ ಸಕ್ಸಸ್ಫುಲ್ ಆಯಿತು. ಮ್ಯೂಸಿಕ್ ಸ್ಟಾರ್ಟ್ ಆಯಿತು, ಮಿಷಿನ್ ಸ್ಟಾರ್ಟ್ ಆಯಿತು, ಕ್ಯಾಂಡಿ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಏನಂತೀರಾ, ಎಷ್ಟು ಆಟೋಮೇಟೆಡ್ ಆಗಿದೆ. ಆ್ಯಂಡ್ ಇದು ನಾವು ಯಾವ ಕಲರ್ 2-3 ಕಲರ್ ಹೇಳಿದರೆ ಅದನ್ನು ಸಹ ಮಾಡುತ್ತೆ. ಇವಾಗ ನೋಡಿ ಬ್ಲೂ ಬರ್ತಾ ಇದೆ, ನೆಕ್ಸ್ಟು ಪಿಂಕ್ ಹೇಳಿದರೆ ಪಿಂಕ್ ಬರುತ್ತೆ, ಎಲ್ಲೋ ಹೇಳಿದರೆ ಎಲ್ಲೋ ಬರುತ್ತೆ, ಆ ಥರ. ಆ್ಯಂಡ್ ಮೇಲ್ಗಡೆ ಈ ಥರ ಮಿಷಿನ್ ಇದೆ, ಇದು ಡಿಸೈನ್ ಮಾಡ್ತಾ ಇದೆ ಆ ಮಿಷಿನಲ್ಲಿ. ಆ್ಯಂಡ್ ಇಲ್ಲಿ ಕ್ಯಾಂಡಿ ಡಿಸೈನ್ಸು, ಮ್ಯೂಸಿಕ್, ಡ್ಯಾನ್ಸ್ ಎಲ್ಲ ವಿಡಿಯೋ ಪ್ಲೇ ಆಗ್ತಾ ಇದೆ ಕ್ಯಾಂಡಿ ರೆಡಿ ಆಗೋ ಟೈಮಲ್ಲಿ. ಫಸ್ಟ್ ಬ್ಲೂ ಇತ್ತು, ಇವಾಗ ಯೆಲ್ಲೋ ಕಲರ್. ಆ್ಯಂಡ್ ಇದಕ್ಕೆ ಕ್ಯಾಂಡಿಗೆ ಯಶು ಆದಮೇಲೆ ಇನ್ನೂ ಒಂದು ಫ್ಯಾಮಿಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಡಿಸೈನ್ ಮಾಡುತ್ತೆ ನೋಡಿ ಮಿಷಿನು. ಫಸ್ಟ್ ಬ್ಲೂ ಕಲರ್ ಇತ್ತು, ಇವಾಗ ಯೆಲ್ಲೋ. ಆ್ಯಂಡ್ ಯೆಲ್ಲೋ ಕಲರ್ಗೆ ಡಿಸೈನ್ ಮಾಡ್ತಾ ಇದೆ, ಯಾವ ಥರ ಲೋಟಸ್ ಥರನ ಮೇ ಬಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಪಿಂಕ್ ಕಲರ್ ಬರ್ತಾ ಇದೆ ಅನಿಸುತ್ತೆ. 3 ಕಲರ್ಸ್ ಇರಲಿ ಅಂತೇಳಿ ಯಶೋ ಫುಲ್ ಕಲರ್ಫುಲ್ ಆಗಿರೋದು ಸೆಲೆಕ್ಟ್ ಮಾಡಿದ್ದಾರೆ. ದಿಸ್ ಈಸ್ ಅವರ್ ಫೈನಲ್ ಕ್ಯಾಂಡಿ ರೆಡಿ ಆಗಿದೆ. ಆ್ಯಂಡ್ ಅದು ನೋಡಿ ಇವಾಗ ಇಲ್ಲಿ ಓಪನ್ ಆಗುತ್ತೆ ಶಾಪ್. ಕ್ಯಾಂಡಿ ರೆಡಿಯಾಗಿ, ಪ್ಲೀಸ್ ಟೇಕ್ ದಿ ಕ್ಯಾಂಡೀಸ್ ಆಸ್ ಸೂನ್ ಆಸ್ ದಿ ಡೋರ್ ಓಪನ್ಸ್. ರೆಡಿ ಆಯಿತು. ಹೆಂಗೆ ಅನ್ನಿಸ್ತಾ ಇದೆ? ಫುಲ್ ಆಟೋಮೇಟೆಡ್ ಅಂತನಾ? ಕ್ಯಾಂಡಿ ಹೆಂಗಿದೆ? ಫುಲ್ ಕಲರ್ಫುಲ್ ಆಗಿದೆ. ಟೇಸ್ಟ್ ಇನ್ನೂ ಮಾಡಿಲ್ಲ. ಸೊ ಅವರ್ ಕಲರ್ಫುಲ್ ಕ್ಯಾಂಡಿ ರೆಡಿ. ಆಮೇಲೆ ಕುತ್ಕೊಂಡು ಆಮೇಲೆ ತಿನ್ಕೊಳ್ಳಿ. ಓಕೆ, ತಿನ್ನಿ, ತಿನ್ನಿ. ನಾವು ಇವಾಗ ಸ್ನೇಕ್ಗಳನ್ನ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ನೀವು ನೋಡ್ತಿರ್ಬೋದು, ಗ್ಲಾಸ್ ಹಾಕಿ ಅದ್ರ ಕೆಳಗಡೆ ಸ್ನೇಕ್ನ ಬಿಟ್ಟಿದ್ದಾರೆ. ಲೈಕ್ ಇದು ಹೆಂಗಾಗುತ್ತೆ ಅಂತಂದರೆ ನಾವು ಅದ್ರ ಮೇಲೆ ನಡ್ಕೊಂಡು ಹೋಗ್ತಿದ್ದೀವಿ ಅನ್ನೋ ಫೀಲ್ ಇರುತ್ತೆ. ಬಟ್ ನೋಡಿ ತುಂಬಾ ಭಯನೂ ಆಯಿತು, ಮತ್ತು ಹತ್ರನೇ ಬಂದುಬಿಡ್ತೇನೋ ಅನ್ನೋಂಥ ಫೀಲ್ ಬರ್ತಾಯಿತ್ತು. ಪಾಪನು ತುಂಬಾ ಹೆದರ್ಕೊತಾ ಇದ್ದ ನೋಡ್ಬಿಟ್ಟು ನಡ್ಕೊಂಡು ಬರೋಕ್ಕೆಲ್ಲ. ಏನಮ್ಮ ಸ್ನೇಕ್ ಮೇಲೆ ನಿಂತ್ಬಿಟ್ಟಿದ್ದೀರಾ? ಚಿನ್ನಿ ತಿರುಗು ಈ ಕಡೆ. ಎಷ್ಟು ಬಿಗ್ ಸ್ನೇಕ್ ಇದೆ ಕೆಳಗೆ. ನಿಜದೇ ಇರಬೇಕು ಚಿನ್ನ, ಇಲ್ಲಿ ಉರುಪುಗಳು ನಿಜ್ದಾವೆ, ನಿಜವಾದ ಉರುಪು ಅವೆಲ್ಲ. ಮಾಲ್ಸ್ ಅಥವಾ ಏನಾದರೂ ನೋಡಾದ್ಮೇಲೂ ಈ ಥರ ಒಂದು ಶಾಪ್ ಮೂಲಕ ಅದನ್ನು ಎಕ್ಸಿಟ್ ಆಗಿ ಮತ್ತೆ ಹೊಸ ಅನಿಮಲ್ನ ನೋಡೋಕ್ಕೆ ನಾವು ಎಂಟ್ರಿ ಆಗ್ತೀವಿ. ಈ ಥರ ಇದೆ. ಸೊ ಮಧ್ಯದಲ್ಲಿ ಅಲ್ಲಲ್ಲೇ ಶಾಪ್ಸು, ಹಾಗೆಯೇ ಏನಾದರೂ ತಿನ್ನಕ್ಕೆ ಬೇಕು ಅಂತಂದರೆ ಅದು ಸಹ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ಇಲ್ಲಿ ನಾವು ಇವಾಗ ಸ್ನೇಕ್ ನೋಡಿ ಬಂದ್ವಿ. ಸೊ ಇಲ್ಲೆಲ್ಲ ಸ್ನೇಕ್ದು ಟಾಯ್ಸ್ ಇರುತ್ತೆ. ಈಗ ಜಿರಾಫೆ ನೋಡಿ ಬಂದ್ವಿ ಅಂದರೆ ಅಲ್ಲೆಲ್ಲ ಜಾಸ್ತಿ ಜಿರಾಫೆ ಆ ಥರದ ಟಾಯ್ಸ್ ಇರುತ್ತೆ. ಈ ಥರ ಇದೆಲ್ಲ ಟಾಯ್ಸ್ ಇದೆ. ಆಯ್ದು ಏಯ್ ಮುಟ್ಟಿ 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 ನೋಡೋಣ ಕಿಯಾನ್. ಈಗ ಎದುರ್ಕೊಂತ ಇಲ್ಲ. ಗೊಂಬೆ ಹಿಡ್ಕೊ ಹಿಡ್ಕೊ.
ನಮಗಂತೂ ಈ ಸಫಾರಿ ತುಂಬಾನೇ ಖುಷಿ ಆಯಿತು. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.